ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಈ ಥರದೊಂದು ತೊಕ್ಕು ಹಾಕ್ಕೊಂಡು ಈ ತೊಕ್ಕಿಗೆ ಸ್ಪೆಷಲಾಗಿ ಸಣ್ಣಗೆ ಹೆಚ್ಚಿರೋ ಹಸು ಈರುಳ್ಳಿನೂ ಸೇರಿಸ್ಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ. ಬನ್ನಿ ಪುದೀನ ಟೊಮೊಟೊ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಚಮಚ ಆಗೋಷ್ಟು ಸಾಸಿವೆ, 1/4 ಚಮಚ ಆಗೋಷ್ಟು ಮೆಂತ್ಯ ಎರಡನ್ನೂ ಹಾಕ್ಕೊಂಡು ಹುರ್ಕೋಬೇಕು. ಸಾಸಿವೆ ಚಟಪಟ ಅನ್ನತ್ತೆ, ಅಲ್ಲಿ ತನಕ ಹುರಿಬೇಕು. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಕಮೆಂಟು, ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ. ನಮ್ಮ ವೀಡಿಯೋಗಳು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಸಾಸಿವೆ ಮತ್ತು ಮೆಂತ್ಯ ಹುರಿದಿದ್ದಾಗಿದೆ. ಸಾಸಿವೆ ಚಟಪಟ ಅಂದಿದೆ. ಈಗ ಅದನ್ನು ಒಂದು ಬೌಲಿಗೆ ತೆಕ್ಕೊಳ್ತೀನಿ, ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಅದೇ ಕಡಾಯಿಗೆ ಚಿಕ್ಕ ಸೌಟಲ್ಲಿ 2 ಸೌಟ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಶೇಂಗಾ ಬೀಜ, 5 ಒಣಮೆಣಸಿನ್ಕಾಯಿ, ಹಾಗೆ 7 ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 5 ಒಣಮೆಣಸಿನ್ಕಾಯಿ, 7 ಹಸಿಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ಶೇಂಗಾ ಬೀಜ. ಇದಿಷ್ಟನ್ನು ಹುರ್ಕೋಬೇಕು. ಅದು ಶೇಂಗಾ ಬೀಜ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ, ಅಲ್ಲಿ ತನಕನೂ ಹುರ್ಕೋಬೇಕಾಗತ್ತೆ. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ ತಕ್ಷಣ ಶೇಂಗಾ ಬೀಜ ಸೀದು ಹೋಗಿಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ಕೊಂಡು ಹುರ್ಕೋಬೇಕಾಗತ್ತೆ. ನಿಮಗೆ ಯಾವ ತೊಕ್ಕು ಇಷ್ಟ, ಯಾವ ತೊಕ್ಕು ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದೇ ತೊಕ್ಕು ಅಥವಾ ಗೊಜ್ಜು, ಚಟ್ನಿ ಈ ಥರದ್ದೆಲ್ಲ ಮಾಡಿಕೊಂಡಾಗ ಅದು ಮಾಡಿದ ದಿನದಕ್ಕಿಂತ ನೆಕ್ಸ್ಟ್ ಡೇಗೆ ತಿನ್ನೋಕ್ಕೆ ಅದು ರುಚಿ ಚೆನ್ನಾಗಿ ಬಂದಿರುತ್ತೆ. ಯಾಕೆಂದರೆ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಮಾಡಿದ ದಿವಸಕ್ಕಿಂತ 1 ದಿವಸ ಅಥವಾ 2 ದಿವಸ ಬಿಟ್ಟು ತಿಂದಾಗ ಅದರ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಈ ಥರ ತೊಕ್ಕುಗಳನ್ನು ಮಾಡುವಾಗ ಯಾವುದಕ್ಕೂ ನೀರನ್ನು ತಾಗಿಸ್ಬಾರ್ದು. ಆದಷ್ಟು ನಾವೇನು ತೊಗೊಳ್ತೀವಿ ಅದನ್ನೆಲ್ಲ ನೀರು ಡ್ರೈ ಮಾಡಿಬಿಟ್ಟೆ ತೊಗೋಬೇಕು. ಹಸಿಮೆಣಸಿನ್ಕಾಯಿ ಆಗಲಿ, ಪುದೀನ ಸೊಪ್ಪಾಗಲಿ, ಜೊತೆಗೆ ಟೊಮೊಟೊ ಆಗಲಿ, ಎಲ್ಲದನ್ನು ನೀರಲ್ಲಿ ತೊಳೆದು ಅದನ್ನು ಡ್ರೈ ಮಾಡಿ ತೊಗೋಬೇಕಾಗತ್ತೆ. ಇಲ್ಲದೇ ಇದ್ದರೆ ಬೇಗ ತೊಕ್ಕು ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ಇದು ಶೇಂಗಾ ಮತ್ತು ಮೆಣಸು ಹುರಿದಿದ್ದಾಗಿದೆ. ಸಾಸಿವೆ ಮತ್ತು ಮೆಂತ್ಯ ಹುರಿದಿದ್ದ ಬೌಲಿಗೆ ಇದನ್ನು ಕೂಡ ತೆಕ್ಕೊಳ್ತೀನಿ. ಪೂರ್ತಿಯಾಗಿ ಬಗ್ಗಿಸ್ಕೊಂಡು ತಣ್ಣಗಾದ್ರ ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಶೇಂಗಾ ತೆಕ್ಕೊಂಡ್ಮೇಲೆ ಅದೇ ಎಣ್ಣೆಗೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 4 ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಹೆಚ್ಚಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಟೊಮೊಟೊ ಯೂಸ್ ಮಾಡ್ತೀರಾ ನೋಡಿ, ಅದರ ಮೇಲ್ಗಡೆಗೆ ಹುಣಸೆ ಹಣ್ಣನ್ನು ಸರಿಯಾದ ಪ್ರಮಾಣಕ್ಕೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಬೆಳ್ಳುಳ್ಳಿನೂ ಫ್ರೈ ಮಾಡಿಕೊಂಡು ಅದಕ್ಕೀಗ ಟೊಮೊಟೊನೂ ಹಾಕಿ 1-2 ನಿಮಿಷ ಹಾಗೆ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ತೊಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ನೀರು ಬಿಡುತ್ತೆ, ಬೇಗ ಬೇಯುತ್ತೆ. ಆವಾಗ 2 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಅದಕ್ಕೆ ಹಾಕ್ಕೋಬೇಕು. ಪುದೀನ ಸೊಪ್ಪು ಹಾಕಿ 2 ಸರಿ ಹಿಂಗೆ ಕೈ ಆಡಿಸಿದ ತಕ್ಷಣ ಸೊಪ್ಪು ಬೇಗ ಬೆಂದು ಹೋಗುತ್ತೆ. ಅದು ಕುಂದು ಸ್ವಲ್ಪ ಆಗೋಗುತ್ತೆ. ಅಲ್ಲಿ ತನಕ ಅದನ್ನ ಕ್ಲೀನಾಗಿ ಕೈ ಆಡಿಸ್ಕೊಂಡು 1 ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿ, ಮೊದಲೇ ಹುರ್ಕೊಂಡಿದ್ದು ಶೇಂಗಾ ಎಲ್ಲ ತಣ್ಣಗಾಗಿತ್ತು, ಅದನ್ನು ಮಿಕ್ಸಿ ಜಾರಲ್ಲಿ ಡ್ರೈಯಾಗಿ ಪೌಡ್ರ್ ಮಾಡಿಕೊಂಡು, ಆಮೇಲೆ ನಾವು ಬೇಯಿಸ್ಕೊಂಡಿರುವಂಥ ಟೊಮೊಟೊ ಪುದೀನೂ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೀರು ಹಾಕ್ತೇನೆ ಹಾಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡು ಸಾಸಿವೆ, ಉದ್ದಿನಬೇಳೆ ಹಾಕಿ ಚಟಪಟ ಅಂದಮೇಲೆ ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು, ಉಪ್ಪು ಹೇಗಿದ್ರೂ ಮುಂಚೆನೇ ಹಾಕ್ಕೊಂಡಿದ್ದೀವಿ, ಹುಳಿನೂ ಹಾಕ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟ ಆಗುತ್ತೆ ಅಂದರೆ ಇನ್ನೊಂಚೂರು ಜಾಸ್ತಿ ಸಿಹಿ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ ಅಂತಂದರೆ ನಿಮ್ಮ ರುಚಿಗೆ ತಕ್ಕಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸಿದ್ರೆ ಸ್ವಲ್ಪ ಕುದಿಯೋಕ್ಕೆ ಶುರುವಾಗುತ್ತೆ. ಆಮೇಲೆ ಒಲೆ ಆಫ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನೀರೇನಾದ್ರು ಹಾಕಿದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಇಷ್ಟೇ ದಪ್ಪ ಇದ್ದರೆ ತೊಂದರೆ ಇಲ್ಲ. ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪುದೀನ ಇಷ್ಟಪಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.